ವೀಕ್ಷಕರೇ, ನೀವು ಯಾವತ್ತಾದ್ರೂ ಗಮನಿಸಿದೀರಾ, ನಾವು ಬಳಸೋ ಮೊಬೈಲ್ ಆಗ್ಲಿ ಅಥವಾ ದೊಡ್ಡ DSLR ಕ್ಯಾಮ್ರಾನೇ ಆಗ್ಲಿ, ಅದರ ಲೆನ್ಸ್ ಯಾವಾಗ್ಲೂ ಗುಂಡಗಿರುತ್ತೆ, ಅಂದ್ರೆ ಸರ್ಕ್ಯುಲರ್ ಆಗಿ. ಆದ್ರೆ ನಾವು ತೆಗೆಯೋ ಫೋಟೋ ಮತ್ತೆ ವಿಡಿಯೋ ಮಾತ್ರ ಆಯತಾಕಾರ ಅಥವಾ ಚೌಕವಾಗಿ ಬರುತ್ತೆ, ಅಂದ್ರೆ ರೆಕ್ಟಾಂಗಲ್ ಅಥವಾ ಸ್ಕ್ವೇರ್ ಅಲ್ಲಿ ಇರುತ್ತೆ. ಇದು ಹೇಗ್ ಸಾಧ್ಯ? ಇದರ ಹಿಂದಿನ ಅಸಲಿ ಸತ್ಯ ಏನು ಅಂತ ತಿಳಿಯೋಣ ಬನ್ನಿ. ಲೆನ್ಸ್ ಯಾಕೆ ಗುಂಡಿಗಿರುತ್ತೆ? ಮೊದಲನೇದಾಗಿ ಬೆಳಕನ್ನ ಸರಿಯಾಗಿ ಕೇಂದ್ರೀಕರಿಸೋಕೆ ಗುಂಡಿಗಿನ ಆಕಾರವೇ ಅತ್ಯುತ್ತಮ. ಗೋಲಾಕಾರದ ಲೆನ್ಸ್ಗಳು ಬೆಳಕಿನ ಕಿರಣಗಳನ್ನ ಎಲ್ಲಾ ಕಡೆಯಿಂದ ಸಮಾನವಾಗಿ ಒಳಗೆಳೆದುಕೊಂಡು ಒಂದೇ ಬಿಂದುವಿನಲ್ಲಿ ಕೇಂದ್ರೀಕರಿಸೋಕೆ ಸಹಾಯ ಮಾಡುತ್ತವೆ. ಅಲ್ಲದೆ ಗುಂಡಗಿನ ಗಾಜನ್ನ ತಯಾರಿಸುವುದು ಅಥವಾ ಪಾಲಿಶ್ ಮಾಡುವುದು ಬೇರೆ ಆಕಾರಗಳಿಗಿಂತ ಸುಲಭ ಮತ್ತೆ ಪ್ರೈಸ್ ಕಮ್ಮಿ. ಇದರಲ್ಲಿ ಸೆನ್ಸಾರ್ ಪಾತ್ರವೇನು? ಈಗ ಅಸಲಿ ವಿಷಯಕ್ಕೆ ಬರೋಣ. ಲೆನ್ಸ್ ಕೇವಲ ಬೆಳಕನ್ನ ಒಳಗೆ ಬಿಡುವಂತಹ ಕಿಟಕಿ ಇದ್ದಂಗೆ, ಆದ್ರೆ ಫೋಟೋನ ಸೆರೆ ಹಿಡಿಯೋದು ಅದರೊಳಗಡೆ ಇರೋ ಇಮೇಜ್ ಸೆನ್ಸಾರ್. ಲೆನ್ಸ್ ಗುಂಡಗಿನ ಚಿತ್ರವನ್ನೇ ಪ್ರೊಜೆಕ್ಟ್ ಮಾಡಿದ್ರು ಅದರ ಹಿಂದೆ ಇರುವಂತಹ ಸೆನ್ಸಾರ್ ಆಯತಾಕಾರದಲ್ಲಿ ಇರುತ್ತೆ, ಅಂದ್ರೆ ರೆಕ್ಟಾಂಗುಲರ್ ಆಗಿರುತ್ತೆ. ಇದರಿಂದಾಗಿ ಗುಂಡಗಿನ ಚಿತ್ರದ ಮಧ್ಯದ ಭಾಗವನ್ನ ಮಾತ್ರ ಸೆನ್ಸಾರ್ ಸೆರೆ ಹಿಡಿಯುತ್ತೆ, ಉಳಿದ ಮೂಲೆಗಳೆಲ್ಲ ಕಟ್ ಆಗುತ್ತೆ. ಯಾಕೆ ಆಯತಾಕಾರವನ್ನೇ ಆಯ್ಕೆ ಮಾಡಿಕೊಂಡ್ರು? ಮನುಷ್ಯರಾದ ನಾವು ಜಗತ್ತನ್ನ ಅಗಲವಾಗಿ ನೋಡ್ತೀವಿ, ಅಂದ್ರೆ ಹಾರಿಜಾಂಟಲ್ ವ್ಯೂ ಅಲ್ಲಿ ನೋಡ್ತೀವಿ. ನಮ್ಮ ಕಣ್ಣುಗಳ ದೃಷ್ಟಿಕೋನಕ್ಕೆ ಆಯತಾಕಾರದ ಚಿತ್ರಗಳು ಹೆಚ್ಚು ಆಪ್ತ ಅನ್ಸುತ್ತೆ. ಹಿಂದಿನ ಕಾಲದ ಫಿಲಂ ರೋಲ್ಗಳು ಅಥವಾ ಪೇಪರ್ಗಳನ್ನ ಗಮನಿಸಿದ್ರೆ ಅದು ಆಯತಾಕಾರದಲ್ಲಿದ್ವು. ಅದೇ ಪದ್ಧತಿ ಈಗಿನ ಡಿಜಿಟಲ್ ಕಾಲದಲ್ಲೂ ಮುಂದುವರೆದಿದೆ. ಟಿವಿ, ಮೊಬೈಲ್, ಕಂಪ್ಯೂಟರ್ ಸ್ಕ್ರೀನ್ಗಳೆಲ್ಲವೂ ಕೂಡ ಆಯತಾಕಾರದಲ್ಲೇ ಇರೋದ್ರಿಂದ ಫೋಟೋಗಳು ಕೂಡ ಅದೇ ಆಕಾರದಲ್ಲಿದ್ರೆ ಸ್ಕ್ರೀನ್ ಪೂರ್ತಿ ಬಳಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ಲೆನ್ಸ್ ಬೆಳಕನ್ನ ಗುಂಡಿಗೆ ತರುತ್ತೆ, ಆದರೆ ಅದರಲ್ಲಿರುವಂತಹ ಸೆನ್ಸಾರ್ ನಮಗ್ ಬೇಕಾದ ಚೌಕಟ್ಟನ್ನ ಮಾತ್ರ ಕತ್ತರಿಸಿ ಫೋಟೋ ಆಗಿ ನೀಡುತ್ತೆ. ಇದು ಇಂದಿನ ತಾಂತ್ರಿಕ ಮಾಹಿತಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಸುದ್ದಿಗಳಿಗೆ ನೋಡ್ತಾ ಇರಿ ಪ್ರಜಾನುಡಿ. ಧನ್ಯವಾದಗಳು.